ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋರಿಗೆ ಈ ವಿಡಿಯೋನ ನೋಡಿದ್ರೆ ಸಾಕು, ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರಲ್ಲ, ಯಾವುದೇ ರೀತಿಯ ಭಯ ಇರಲ್ಲ, ಆರಾಮಾಗಿ ನೀವು ಫ್ಲೈಟಲ್ಲಿ ಹತ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ. ಸೊ ನಂದು ಫ್ಲೈಟ್ ಇವಾಗ 7 ಗಂಟೆಗಿದೆ. ಸೊ ಮಿನಿಮಮ್ 2 ಗಂಟೆ ಮೊದಲು ಇರಬೇಕು ಅಂತ ನಮ್ಮ ಫ್ಲೈಟ್ ಅವ್ರು ಮೆಸೇಜ್ ಮಾಡಿದ್ದಾರೆ. ನಾನು ಇವಾಗ 2:30 ಗಂಟೆ, ಇವಾಗ 4:15 ಆಗಿದೆ, 4:15ಗೆ ಬಂದು ರೀಚ್ ಆಗಿದ್ದೀನಿ. ಸೊ ಏರ್ಪೋರ್ಟ್ ಎಂಟ್ರ್ ಆಗ್ತಾ ನೀವು ಡಿಪಾರ್ಚರ್ಗೆ ಹೋಗಬೇಕು, ಅರೈವಲ್ಗೆ ಹೋಗಬಾರ್ದು. ನೀವು ಫ್ಲೈಟನ್ನು ತಗೊಳ್ಳೋದಾದರೆ ಇವಾಗ ನಾನು ಡಿಪಾರ್ಚರಿಗೆ ಬಂದಿದ್ದೀನಿ. ಇಲ್ಲಿ ಟ್ಯಾಕ್ಸಿಗಳದ್ದು ಕೌಂಟರ್ ಇದು ಸೆಕ್ಷನು, ಇಲ್ಲಿ ಟ್ಯಾಕ್ಸಿಗಳು ಬರುತ್ತವೆ. ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಅದರದ್ದು ಲೊಕೇಶನ್ ಬೇರೆ ಇದೆ, ಅಲ್ಲಿಂದ ನೀವು ಏರ್ಪೋರ್ಟ್ ಕಡೆಗೆ ನಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ಇವಾಗ ಇದು ಟ್ಯಾಕ್ಸಿಗಳ ಬೇ ಅಂತ ಹೇಳ್ತಾರೆ ಇದನ್ನು, ಅಥವಾ ಪಾರ್ಕಿಂಗ್ ಲಾಟು, ಡ್ರಾಪ್ ಲಾಟ್ ಇದು. ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನೋಡಿ. ನಿಮ್ಮ ಹತ್ರ ಡಿಜಿ ಹತ್ರ ಇಲ್ಲ ಅಂತಾದರೆ ಇಲ್ಲಿ T1 ಟರ್ಮಿನಲ್ 1ನಲ್ಲಿ ಗೇಟ್ ನಂಬರು 5A 500 ಹ್ಯಾಂಡ್ ಬ್ಯಾಗೇಜು, ವೀಲ್ ಚೇರು, ಆ ಸೈಡು 5B 5, 6 ಇದರಲ್ಲಿ ನಾರ್ಮಲ್ ಎಂಟ್ರಿ ಆಗಿದೆ. ಮುಂದ್ಗಡೆ ಡಿಲೈಟ್ಫುಲ್ ಸೌತ್ ಇಂಡಿಯನ್ ಕಾಫಿ ಹೌಸ್ ಇದೆ. ಈ ರೀತಿ ಎಲ್ಲ ಕಡೆ ಬೋರ್ಡ್ಸ್ಗಳಿದ್ದಾವೆ, ನೀವು ನೋಡ್ಕೊಳ್ಬೋದು ನೋಡಿ. ಟರ್ಮಿನಲ್ 5A to 9D, ಟರ್ಮಿನಲ್ ಅರೈವಲ್ ಗೇಟ್ಸು, ಲಾಸ್ಟ್ ಆ್ಯಂಡ್ ಫೌಂಡ್ ಕೌಂಟರು, ಬೇಬಿ ಕೇರು, ATM ಎಲ್ಲ ಇದೆ. ವೆಬ್ ಚೆಕ್ ಇನ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಕಿಯಾಸ್ಕಲ್ಲಿ ವೆಬ್ ಚೆಕ್ ಇನ್ ಮಾಡ್ಕೊಬೋದು. ನೀವು ಡಿಜಿ ಹತ್ರದಲ್ಲಿ ಮೊಬೈಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಇಲ್ಲಿ ಕಿಯಾಸ್ಕ್ಗಳಿದ್ದಾವೆ, ಇಲ್ಲಿ ಬಂದು ಡಿಜಿ ಹತ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೆಕ್ಯೂರಿಟಿ ಅವರು ನಿಮ್ಮ ಆಧಾರ್ ಕಾರ್ಡು ಮತ್ತು ಗೌರ್ಮೆಂಟ್ ID ಚೆಕ್ ಮಾಡ್ತಾರೆ. ಇಲ್ಲ ನೀವು ಮೊದಲೇ ಮೊಬೈಲಲ್ಲಿ ಮಾಡಿದ್ದೀರ ಅಂದರೆ ಡೈರೆಕ್ಟಾಗಿ ಎಂಟರ್ ಆಗ್ಬೋದು. ಇದು ಡಿಜಿ ಹತ್ರ ಗೇಟ್ ನಂಬರ್ 1, 2 ಇದೆ. ನೀವು ಬರೀ ಫೇಸನ್ನು ತೋರಿಸಿದ್ರೆ ಸಾಕು, ಫೇಸಿಂದ ಗೇಟ್ ಅನ್ಲಾಕ್ ಆಗುತ್ತೆ ನೋಡಿ. ಗೇಟ್ ಅನ್ಲಾಕ್ ಆಯಿತು. ಇವಾಗ ನಮ್ಮದು ಚೆಕ್ ಇನ್ ಕೌಂಟರ್ ಎಲ್ಲಿದೆ ಅಂತ ನೋಡಬೇಕು. ನಾನು ವಾರಾಣಸಿಗೆ ಹೋಗ್ತಾ ಇರೋದು. ಇದು ಇಲ್ಲಿ ಸ್ಪೈಸ್ ಜೆಟ್ ಮತ್ತು ಇಂಡಿಗೋದವ್ರದ್ದು ರೆಡಿ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಕೌಂಟರ್ಸ್ಗಳಿದ್ದಾವೆ. ಇಲ್ಲಿ ಫಸ್ಟು ಬ್ಯಾಗೇಜ್ ಟ್ಯಾಕ್ಸನ್ನು ತಗೊಬೇಕು. ಟ್ಯಾಕ್ಸ್ ತಗೊಂಡು ಆಮೇಲೆ ಹೋಗಿ ನಾವೇ ಲಗೇಜನ್ನು ಡ್ರಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಒಳಗಡೆ ಬರ್ತಾ ನೀವು ಕೇಳ್ಕೊಳ್ಳಿ, ಡೈರೆಕ್ಟಾಗಿ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಮಾಡಬೇಕಾ ಅಥವಾ ಇಲ್ಲಿ ಬಂದು ಡ್ರಾಪ್ ಮಾಡಬೇಕಾ ಅಂತ. ಕೆಲವರಿಗೆ ಡೈರೆಕ್ಟಾಗಿ ಇಲ್ಲಿ ಬರೋಕ್ಕೆ ಹೇಳ್ತಾ ಇದ್ದಾರೆ, ಕೆಲವರಿಗೆ ಸೆಲ್ಫ್ ಬ್ಯಾಗೇಜಲ್ಲಿ ಡ್ರಾಪ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಕ್ಯಾನ್ ಐ ಟೇಕ್ ದಿಸ್ ಇನ್? ನಂದು ಲಗೇಜ್ ಬರೀ 6 kg ಇತ್ತು, ಹಾಗಾಗಿ ಇದನ್ನು ಚೆಕ್ ಇನ್ ಮಾಡೋದು ಬೇಡ ಅಂತ ಹೇಳಿದ್ರು, ಹಂಗೆ ತಗೊಂಡೋಗ್ಬೋದು ಅಂತ. ಸೊ ಆರಾಮಾಯಿತು. ಆಮೇಲೆ ಅಲ್ಲಿ ಹೋಗಿ ಬ್ಯಾಗೇಜ್ ಕೌಂಟರ್ ಹತ್ರ ನಿಂತ್ಕೊಬೇಕಂತ ಇಲ್ಲ. ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿಗೆ ಹೋಗ್ಬೇಕು. ನನ್ನ ಲಗೇಜ್ ನೋಡಿದ್ರಲ್ಲ ಬರೀ 6 kg ಇತ್ತು. ಇಲ್ಲಿ ನೋಡಿ ಆಕಾಶ ಏರ್ಲೈನ್ಸ್ ಅವ್ರದ್ದು ಚೆಕ್ ಇನ್ ಆಗ್ತಾ ಇದೆ. ಇಷ್ಟೊಂದು ಕೌಂಟರ್ಗಳಿದೆ. ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿ ಆಗುತ್ತೆ. ಇಲ್ಲಿ ನಮ್ಮದು ಡಿಜಿ ಹತ್ರದ್ದು ಸಪ್ರೇಟಾಗಿ ಸೆಕ್ಯೂರಿಟಿ ಇರುತ್ತೆ. ಡಿಜಿ ಹತ್ರ ಸೆಕ್ಯೂರಿಟಿ ಚೆಕ್, ಭದ್ರತಾ ತಪಾಸಣೆ ಇದರಲ್ಲೂ ಕ್ಯೂ ಇದೆ ಇವಾಗ ಡಿಜಿ ಹತ್ರದಲ್ಲೂ. ಇಲ್ಲೂ ಅಷ್ಟೇ, ಬರೀ ಫೇಸ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋದಷ್ಟೇ. ಇದು ನೋಡಿ ಐಟಮ್ಸ್ನೆಲ್ಲ ತಗೊಳಂಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನೆಲ್ಲ ಓಪನ್ ಮಾಡಿ ಸಪ್ರೇಟಾಗಿ ಟ್ರೇಯಲ್ಲಿ ಹಾಕಿಡಬೇಕಾಗುತ್ತೆ ನೋಡಿ. ಈ ರೀತಿ ನಾನು ಕ್ಯಾಮ್ರಾ ವೈರ್ಸ್ನೆಲ್ಲ ತೆಗೆದಿಟ್ಟಿದ್ದೀನಿ. ಬ್ಯಾಗನ್ನ ನೀವು ಸಪ್ರೇಟಾಗಿರೋ ಟ್ರೇಯಲ್ಲಿ ಹಾಕಬೇಕು. ಪವರ್ ಬ್ಯಾಂಕು, ಚಾರ್ಜರ್ಸು ಅದನ್ನೆಲ್ಲ ತೆಗೆದು ಸಪ್ರೇಟಾಗಿರ್ಬೇಕು. ಇಲ್ಲಿ ನೆಕ್ಸ್ಟು ಬಾಡಿ ಚೆಕಪ್ ಮಾಡ್ತಾರೆ. ಜೆಂಟ್ಸಿಗೆ ಸಪ್ರೇಟು, ಲೇಡೀಸಿಗೆ ಸಪ್ರೇಟು. ಆಮೇಲೆ ನಮ್ಮ ಲಗೇಜನ್ನು ವಾಪಸ್ ಹಾಕ್ಕೊಬೇಕು ಬ್ಯಾಗಲ್ಲಿ. ಮತ್ತು ನಿಮ್ಮ ಚಾರ್ಜರ್ಸು, ಬೆಲ್ಟ್ಸು, ಡಾಟಾ ಕೇಬಲ್, ಇಯರ್ಫೋನ್ಸ್ನೆಲ್ಲ ಮರಿಬೇಡಿ ಅಂತ ಸ್ಪೆಷಲಾಗಿ ಬೋರ್ಡ್ ಹಾಕೋರೆ. ಜನ ಬಿಟ್ಟೋಗ್ತಾರೆ ಅನಿಸುತ್ತೆ ನೋಡಿ. ಎಲ್ಲ ಈ ರೀತಿ ಲ್ಯಾಪ್ಟಾಪ್ನೆಲ್ಲ ವಾಪಸ್ ಹಾಕ್ಕೊಬೇಕು. ಮತ್ತು ಏನಾದರೂ ಎಕ್ಸ್ಟ್ರಾ ಐಟಮು ಅಥವಾ ಬೇಡದೇ ಇರೋದು ಐಟಮ್ ಇದ್ದರೆ ಅದನ್ನ ನಿಮ್ಮಂಥ ಸೈಡ್ ಹತ್ರ ಕರೆಸಿ ತೆಗೆಸ್ತಾರೆ ಮತ್ತು ಅದನ್ನ ಬಿಸಾಕ್ತಾರೆ. ಇಲ್ಲಿ ನೋಡಿ ಇವ್ರ ಬ್ಯಾಗಲ್ಲಿ ಏನೋ ಸಿಕ್ಕಿದೆ. ಇದರಲ್ಲಿ ಶಾರ್ಪ್ ಐಟಮ್ಸ್ ಇರ್ಬೋದು, ಅಥವಾ ಲೈಟರ್ಸು, ಅಥವಾ ಸಿಗರೇಟು,
ಇಂಥದ್ದೇನಾದರೂ ಐಟಮ್ಗಳು ಯಾವುದು ನಮಗೆ ಕ್ಯಾಬಿನಲ್ಲಿ ತೊಗೊಂಡೋಗೋಕ್ಕೆ ಅಲೌಡ್ ಇಲ್ವೋ ಅಂಥದ್ದೇನಾದರೂ ಬ್ಯಾಗಲ್ಲಿ ಸಿಕ್ಕೋದು ಅಂದರೆ ಅವರು ಪೊಲೀಸವರು ಬಂದು ಸೆಕ್ಯೂರಿಟಿ ಅವರು ಬಂದು ಚೆಕ್ ಮಾಡ್ತಾರೆ, ಅದನ್ನು ತೆಗಿಯೋಕ್ಕೆ ಹೇಳ್ತಾರೆ. ಇಲ್ಲಿ ತೆಗಿಯೋಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಸೊ ಮೊದಲನೇ ಸಲ ಹೋಗೋರಿಗೆ ಸ್ವಲ್ಪ ಹೆದರಿಕೆ ಆಗ್ಬೋದು, ನೀವು ಹೆದರ್ಕೊಬೇಕಾಗೇನಿಲ್ಲ. ಅಂಥದ್ದು ಶಾರ್ಪ್ ಐಟಮ್ಸು ಕತ್ರಿ ಏನಾದ್ರು ಬಂತಂದರೆ ಅಲ್ಲಿಂದ ಬಿಸಾಕಬೇಕಾಗುತ್ತೆ ಅಷ್ಟೇ. ಅದ್ರ ಬಗ್ಗೆ ನೀವು ತುಂಬ ಟೆನ್ಷನ್ ತಗೊಳ್ಳೋಂಗಿಲ್ಲ. ಸೊ ನೀವು ಅಂಥದ್ದು ವ್ಯಾಲ್ಯೂಯಬಲ್ ಆಗಿದೆ ಅಂತಂದರೆ ನೀವು ಅದನ್ನ ಮನೆಯಲ್ಲೇ ಬಿಟ್ಟು ಬನ್ನಿ, ಬ್ಯಾಗ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಶಾಪಿಂಗ್ ಎಲ್ಲ ಮಾಡಬೇಕಂದ್ರೆ ಒಳ್ಳೆ ಆಪ್ಷನ್ ಇದೆ. ಬೆಂಗಳೂರಲ್ಲಂತೂ ತುಂಬ ದೊಡ್ಡದಾಗಿರೋಂಥ ಏರಿಯಾ ಇದೆ. ಟಿಫಿನ್ ಸೆಂಟರ್ ಇದೆ, ಈಗ ಮೇಲ್ಗಡೆ ಲೌಂಜ್ ಇದೆ. ಗೊತ್ತಿಲ್ಲ ನನಗೆ ಇವತ್ತು ಲೌಂಜ್ ಆಕ್ಸೆಸ್ ಸಿಗುತ್ತಾ ಇಲ್ಲ ಅಂತ. ಚೆನ್ನಾಗಿ ರೀಡಿಸೈನ್ ಮಾಡವ್ರೆ ಲೌಂಜನ್ನು. ಟಿಫಿನ್ ಸೆಂಟರಲ್ಲಿ ನಿಮಗೆ ಒಳ್ಳೆ ತಿಂಡಿ ಸಿಗುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇಡ್ಲಿ, ವಡೆ, ದೋಸೆ, ಸಾಂಬಾರೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಲಾಂಜನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ. ಲಾಂಜ್ ಸಿಗುತ್ತಾ ನೋಡೋಣ. 2 ಹೊಸ ಕಾರ್ಡ್ಗಳಿದ್ದಾವೆ, ಕ್ರೆಡಿಟ್ ಕಾರ್ಡ್ಗಳು. Indigo flight 63635 requesting all remaining Lucknow passengers kindly board the flight from gate 2020 immediately without any further delays. I repeat, it's the final boarding call for passengers traveling to Lucknow on Indigo flight. ಇವಾಗ ಲೌಂಜಿಗೆ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ನಮ್ಮ ಕಾರ್ಡ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಇದು ನಂದು ಕಾರ್ಡು, ಟ್ರೈ ಮಾಡೋಣ. ಹಾಗೆ ಅಣ್ಣ ಟ್ರೈ ಮಾಡ್ತಾರೆ. ಸೊ ಇದರಲ್ಲಿ ನಮಗೆ ಪ್ರೀಮಿಯಂ ಲಾಂಜ್ ಆಕ್ಸೆಸ್ ಇದೆ ಅಂತ ಹೇಳಿದ್ರು. ಇದು ಪ್ರೀಮಿಯಂ ಲಾಂಜ್ ಈ ಸೈಡು. ಆದರೆ ಇವತ್ತು ನಮ್ಮ ಗೆಸ್ಟ್ ಬಂದವ್ರೆ ಸುಮಾರು ಟೈಮ್ ನಂತರ. ಹೇಗಿದ್ದೀರಣ್ಣ? ನೋಡಪ್ಪ ಹಿಂಗಿದ್ದೀನಿ. ವಾರಾಣಸಿಗೆ ಹೊರಟಿದ್ದಾರೆ ಪ್ರಯಾಗ್ರಾಜಕ್ಕೆ. ಆದರೆ ಅಣ್ಣನ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ನಾವು ಕ್ಯಾನ್ಸಲ್ ಮಾಡಿಲ್ಲ. ತಂದಿರೋದೇ ಒಂದು ಕಾರ್ಡ್. ಸೊ ನಿಮಗೆ ಈ ಕಾರ್ಡು ಬೇಕಂತಂದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಲಿಂಕಿಂದ ನೀವು ಪರ್ಚೇಸ್ ಮಾಡಿ. ರೆಫರಲ್ ಲಿಂಕ್ ಇದೆ. ಮಾತ್ರ ಸಿಗೋದು ಕಾರ್ಡ್. ನೀವು ಬೆಂಗಳೂರು, ಮೈಸೂರು, ಮಂಗಳೂರು ಅಂಥರ ಸಿಟಿಯಲ್ಲಿದ್ದರೆ ನಿಮಗೆ ಈ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಸೊ ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಅಂತಾದರೆ ಅಮೇರಿಕನ್ ಎಕ್ಸ್ಪ್ರೆಸ್ ಟ್ರಾವೆಲ್, ಇದರಲ್ಲಿ ನಿಮಗೆ ಒಳ್ಳೆ ಪಾಯಿಂಟ್ಸ್ ಬರುತ್ತೆ. ಅದರ ಚಾರ್ಜಸ್ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಸ್ವಲ್ಪ ಟ್ರಾವೆಲ್ ಜಾಸ್ತಿ ಇದೆ, ಇಂಟ್ರೆಸ್ಟು ಜಾಸ್ತಿ ಬರುತ್ತೆ. ನಿಮ್ಗೆ ಅದನ್ನೆಲ್ಲ ಕೊಡ್ತೀರಾ ಅಂತಾದರೆ ಲಿಂಕ್ ಕೆಳಗಡೆ ಇದೆ, ಅದರಲ್ಲಿ ನೀವು ಅಪ್ಲೈ ಮಾಡಿ. ಟಿಫಿನ್ ಸೆಂಟರ್ಗೆ ನಮಸ್ಕಾರ. ಇದು ನೋಡಿ ಟಿಫಿನ್ ಸೆಂಟರ್ ಅವ್ರದ್ದು ಮೆನು. ಇದರಲ್ಲಿ ರೀಸನೇಬಲ್ ಆಗಿ ಕಾಣ್ತಾ ಇರೋದು ಇದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಥಾಲಿ. ಇದರಲ್ಲಿ ಇಡ್ಲಿ, ವಡೆ, ಮಿನಿ ದೋಸೆ, ಪೊಂಗಲ್ಲು, ಕಾಲಾಬಾತು ಮತ್ತು ಕೇಸರಿ ಬಾತ್ ಇದೆ. 690 ರೂಪಾಯಿ. ಅಣ್ಣ ಸ್ಪಾನ್ಸರ್ ಮಾಡ್ತಾರೆ, ಯಾಕಂದರೆ ಅವ್ರ ಕಾರ್ಡ್ ವರ್ಕ್ ಆಗಿದೆ. ಥಾಲಿ ವರ್ತ್ 600 ರೂಪಾಯಿ ಆಗಿ ಇತ್ತು. 600 ರೂಪಾಯಿ ಸ್ವಲ್ಪ ಕಾಸ್ಟ್ಲಿನೇ, ಆದರೆ ಏರ್ಪೋರ್ಟಲ್ಲಿ ನಿಮಗೆ ಕಮ್ಮಿ ರೇಟ್ಗೆ ಏನೂ ಸಿಗ್ತಾ ಇಲ್ಲ. ಇವಾಗಷ್ಟೇ ಪಾರ್ಲಿಮೆಂಟರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಮುಂದೆ ಕ್ಯಾಂಟೀನ್ಗಳೆಲ್ಲ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ನಿಮ್ಗೆ ಖಂಡಿತವಾಗ್ಲೂ ನಾನು ಟ್ರಾವೆಲ್ ಮಾಡ್ತಾ ಇದ್ದಾಗ ತಿಳಿಸ್ತೀನಿ. ಆದರೆ ನೀವು ಟಿಫಿನ್ ಎಕ್ಸ್ಪ್ರೆಸ್ಸನ್ನು ನೀವು ಟ್ರೈ ಮಾಡ್ಬೋದು. ನಿಮಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ಡು ಸಿಗುತ್ತೆ. ನೀವು ಮನೆಯಿಂದ ಪ್ಯಾಕ್ ಮಾಡ್ಕೊಂಬರ್ತೀರಾ ಅಂದರೆ ಅದೇ ಬೆಸ್ಟು. ನೀವು ದುಡ್ಡು ಖರ್ಚು ಮಾಡಬೇಕಂತ ಏನೂ ಇಲ್ಲ. ಮನೆಯಿಂದ ಟಿಫಿನ್ ಬಾಕ್ಸು ಪ್ಯಾಕ್ ಮಾಡ್ಕೊಂಬನ್ನಿ. ಇವಾಗ ಗೇಟ್ ನಂಬರು 23ಗೆ ಬಂದಿದ್ದೀವಿ. ವಾರಾಣಸಿಗೆ ನೋಡಿ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸ್ನ ತೋರಿಸ್ಬೇಕು. ವಾರಾಣಸಿ ಎಸ್ಟಿಮೇಟೆಡ್ ಡಿಪಾರ್ಚರ್ 6:55. ಹತ್ರ ಇದ್ರೆ ಇದನ್ನೇ ಸ್ಕ್ಯಾನ್ ಮಾಡ್ತೇವೆ. ವಾರಾಣಸಿ ಫ್ಲೈಟು
ಸಣ್ಣ ಫ್ಲೈಟ್ ಇವಾಗ ಹತ್ಬೇಕು. ಇಲ್ಲಿ ಮೇಲ್ಗಡೆ ಇದು ಕ್ಯಾಬಿನ್ ಲಗೇಜನ್ನು ಇಡುವಂಥ ಕಂಪಾರ್ಟ್ಮೆಂಟು. ಇದರಲ್ಲಿ ಮೇಲ್ಗಡೆ ನಾವು ಲಗೇಜನ್ನು ಇಡಬೇಕು. ಹಾಗೆ ಇಲ್ಲಿ ABCDFED ಎಲ್ಲ ಬರೆದಿದೆ ನೋಡಿ. ಇದರಲ್ಲಿ F ಪಕ್ಕದಲ್ಲಿ ವಿಂಡೋ ಸಿಂಬಲ್ ಇದೆ. F ಪಕ್ಕದಲ್ಲಿ ವಿಂಡೋ ಅಂದರೆ F ಸೀಟ್ ನಂಬರ್ ಯಾರ್ದಿದೆ ಅದರಲ್ಲಿ 8F ಅಂತ ಇರುತ್ತೆ, ಅವ್ರದ್ದು ವಿಂಡೋ ಅಂತ ಬರುತ್ತೆ. कृपया विमान कर्मी से संपर्क करें। अपनी रसीद लेना ना भूलें और एक्स्ट्रा लेगरूम का आनंद लें। एंजॉय एक्स्ट्रा लेगरूम विद XL seats on this flight. Available from in the event of a decrease in cabin pressure, oxygen masks will automatically come back online. Pull the mask down sharply to initiate oxygen flow, covering nose and mouth, and breathe normally. Ensure your mask is secure before moving out. There are 10 emergency exits on this aircraft, 2 at the front, 2 in the middle, 2 at the rear, and 4 over the wings. ಈಗ ಫ್ಲೈಟಿಂದ ಹೊರಗೆ ಬಂದಾಯಿತು. ಒಂದು ಕಿವಿ ಬಂದಾಗ್ಬಿಟ್ಟಿದೆ. ಫ್ಲೈಟ್ ಲ್ಯಾಂಡ್ ಆಗ್ತಾ ಇರಬೇಕಾದ್ರೆ ಕಿವಿ ಅಂತೂ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಒಂದು ಸೈಡಲ್ಲಿ ಕಿವಿ ತುಂಬ ನೋವಾಗ್ತಾ ಇತ್ತು. ಸೊ ನೀವು ಬರ್ತಾ ಇಯರ್ ಪ್ಲಗ್ಸ್ ಏನಾದರೂ ಹಾಕ್ಕೊಂಡಿದ್ರೆ ಅಥವಾ ಕಾಟನ್ ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ನಾನು ಫುಲ್ಲು 2 ಗಂಟೆ ನಿದ್ದೆ ಮಾಡಿದೆ, ಬೆಳಿಗ್ಗೆ ಬೇಗ ಎದ್ದಿದ್ದೆ ಅಲ್ಲ, ಹಾಗಾಗಿ. ನಮಗೆಲ್ಲರಿಗೂ ವಾರಾಣಸಿಗೆ ಸ್ವಾಗತ ಸುಸ್ವಾಗತ. ಬೆಲ್ಟ್ ನಂಬರ್ ಹೇಳಿದ್ರು, ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನಾನು. ಮುಂದೆ ಗೊತ್ತಾಗುತ್ತೆ. ನಂದು ಲಗೇಜ್ ಏನೂ ಇಲ್ಲ ಆ್ಯಕ್ಚುಲಿ, ಹಾಗಾಗಿ ಕೇಳಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಡೈರೆಕ್ಟಾಗಿ ಹೊರಗಡೆ. ಇಲ್ಲಿ ನಾವು ಏರ್ಪೋರ್ಟಲ್ಲಿ ಯಾವ ರೀತಿ ಫ್ಲೈಟನ್ನು ಪಾರ್ಕ್ ಮಾಡ್ತಾರೆ ಅಂತ ನೋಡ್ಬೋದು ನೋಡಿ. ನಿಧಾನಕ್ಕೆ ಬಂದುಬಿಟ್ಟು ಫ್ಲೈಟ್ ಟರ್ನ್ ಆಗ್ತಾ ಇದೆ ನೋಡಿ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರದ್ದು. ಮತ್ತು ಇಲ್ಲಿ ಪಾರ್ಕಿಂಗ್ ಬೇ ಅಂತ ಹೇಳ್ತಾರೆ ಇದನ್ನು. ಪಾರ್ಕಿಂಗ್ ಬೇಯಲ್ಲಿ ಈ ಫ್ಲೈಟು ಪಾರ್ಕ್ ಮಾಡಿ ಇಲ್ಲಿಂದ ಜನ ಇಳ್ಕೊಂಡು ಬರ್ತಾರೆ. ನಾವು ಇವಾಗ ಈ ಸೈಡ್ ಲೆಫ್ಟ್ ಸೈಡಿಂದ ಇಳ್ಕೊಂಡ್ಬಂದ್ವಲ್ಲ, ನಡ್ಕೊಂಡು ಬಂದ್ವಿ ಡೈರೆಕ್ಟಾಗಿ. ಇದರಲ್ಲಿ ಬಸ್ ಹತ್ಕೊಂಡು ಬರಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಏರ್ಪೋರ್ಟಿಗೆ ಕನೆಕ್ಟ್ ಆಗುತ್ತೆ. ಇದು ತುಂಬ ಸಣ್ಣದಾಗಿರೋ ಏರ್ಪೋರ್ಟ್ ನೋಡಿ. ಇಲ್ಲಿ ಸೈಡ್ ರೈಟ್ ಸೈಡಲ್ಲಿ ಚೆಕ್-ಇನ್ ಆಗ್ತಾ ಇದೆ. ಲೆಫ್ಟ್ ಸೈಡಲ್ಲಿ ನಾವು ಅರೈವಲ್ ಆಗಿದ್ದೀವಿ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಬ್ಯಾಗೇಜ್ ತಗೊಂಡು ಹೊರಗಡೆ ಹೋಗಬೇಕು. ಸೊ ನಮ್ಮ ಲಗೇಜು ಇವಾಗ ಬ್ಯಾಗೇಜ್ ನಂಬರ್ 1 ಬರ್ತಾ ಇದೆ. ಕಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಫ್ಲೈಟಲ್ಲಿ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕಿ ಶತ್ ಪ್ರಣಾಮ್. ಈ ಏರ್ಪೋರ್ಟ್ನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಅಂತ, ಇಂಟರ್ನ್ಯಾಷನಲ್ ಏರ್ಪೋರ್ಟ್.
ಇದು ಇವಾಗ ಎಕ್ಸಿಟಿಗೆ ಬಂದಿದ್ವಿ, ಲಗೇಜ್ ಕಲೆಕ್ಟ್ ಮಾಡಾಯಿತು. ವರ್ಷನಾಥ್ ಅಣ್ಣ ಅವ್ರದ್ದು ಲಗೇಜ್ ಆಯ್ತು, ಬಂತು, ತಗೊಂಡಾಯ್ತು. ಇವಾಗ ಹೊರಗಡೆ ಇಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಸರಿ, ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತಿಳಿಸಿದ್ದೀನಿ. ನಿಮಗೆ ಇನ್ನೂ ಡೀಟೇಲಾಗಿ ನೋಡಬೇಕಂತಾದರೆ ನಾನು ಡೀಟೇಲ್ ಆಗಿರೋ ವೀಡಿಯೋ ಮಾಡಿದ್ದೀನಿ. ಅದು ಸುಮಾರು 40 ನಿಮಿಷ ಇದೆ. ಅದು ನಿಮ್ಗೆ ಟೈಮ್ ಇದ್ದಾಗ ಕೂತ್ಕೊಂಡು ನೋಡಿ. ಮತ್ತು ನೀವು ವೆಬ್ ಚೆಕ್-ಇನ್ನನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ಸಪ್ರೇಟಾಗಿರೋ ವೀಡಿಯೋ ಮಾಡಿದ್ದೀನಿ. ಡಿಜಿ ಯಾತ್ರದಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅದನ್ನು ಸಪ್ರೇಟಾಗಿರೋ ವೀಡಿಯೋ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿ. ಇಲ್ಲಿ ಕೊನೆಗೆ ನಿಮಗೆ ಲಿಂಕನ್ನು ಹಾಕಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಲಿಂಕನ್ನು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಏನಾದರೂ ಡೌಟ್ ಇದೆ ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ಅದನ್ನ ಖಂಡಿತವಾಗ್ಲೂ ನಿಮಗೆ ಕ್ಲಿಯರ್ ಮಾಡ್ತೀನಿ. ಫ್ಲೈಟ್ ಬಗ್ಗೆ ತುಂಬ ಇನ್ಫಾರ್ಮೇಷನನ್ನು ನನ್ನ ಚಾನಲಲ್ಲಿ ಕೊಡ್ತಾ ಇದ್ದೀನಿ, ಹಾಗೆ ಟ್ರಾವೆಲ್ ವ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.